ನಿಮ್ಮ ಮನೆಯಲ್ಲಿ ಬಳಸುವ ಫಾರ್ಚೂನ್ ಆಯಿಲ್ ಹಿಂದೆ ಇರುವ ಕಂಪನಿಯ ಮೌಲ್ಯ ಎಷ್ಟು ಗೊತ್ತಾ? ಸುಮಾರು 25,000 ಕೋಟಿ. ಹೌದು, ಅಡುಗೆ ಮನೆಯಲ್ಲಿ ಕಾಣುವ ಈ ಎಣ್ಣೆ ಬಾಟಲಿ ಹಿಂದೆ ಕೋಟ್ಯಾಂತರ ರೂಪಾಯಿಗಳ ಸಾಮ್ರಾಜ್ಯ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ಮಹೇಶ್ ಎಂ ದಂಡು. ನಮಗೆ ಫಾರ್ಚೂನ್ ಅಂದ್ರೆ ಕುಕಿಂಗ್ ಆಯಿಲ್, ಆದರೆ ಮಾರ್ಕೆಟ್ಗೆ ಫಾರ್ಚೂನ್ ಅಂದ್ರೆ ಭಾರತದ ಅತ್ಯಂತ ವಿಶ್ವಾಸಾರ್ಹ ಎಡಿಬಲ್ ಆಯಿಲ್ ಬ್ರ್ಯಾಂಡ್ಗಳಲ್ಲಿ ಒಂದು. ಫಾರ್ಚೂನ್ ಹಿಂದೆ ಇರುವ ಕಂಪನಿ AWL ಅಗ್ರಿ ಬಿಸ್ನೆಸ್. ಇದನ್ನ ಮೊದಲು ಅದಾನಿ ವಿಲ್ಮರ್ ಅಂತ ಕರೀತಾ ಇತ್ತು. ಈ ಕಂಪನಿ ಆರಂಭವಾಗಿದ್ದು 1999ರಲ್ಲಿ. ಅದಾನಿ ಗ್ರೂಪ್ ಮತ್ತು ವಿಲ್ಮರ್ ಸೇರಿ ಈ ಕಂಪನಿಯನ್ನ ನಿರ್ಮಿಸಿದರು. ನಂತರ ಎಡಿಬಲ್ ಆಯಿಲ್ ಕ್ಷೇತ್ರದಲ್ಲಿ ಭಾರತದಲ್ಲೇ ದೈತ್ಯ ಕಂಪನಿಯಾಯಿತು. ಇವತ್ತು ಇದು ಕೇವಲ ಆಯಿಲ್ ಕಂಪನಿ ಮಾತ್ರ ಅಲ್ಲ, ರೈಸ್, ಆಟಾ, ಸೋಯಾಬೀನ್ ಸೇರಿದಂತೆ ಹಲವಾರು ಆಹಾರ ಉತ್ಪನ್ನ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದೆ. ಇವತ್ತು AWL ಅಗ್ರಿ ಬಿಸ್ನೆಸ್ನ ಮಾರ್ಕೆಟ್ ವ್ಯಾಲ್ಯೂ ಸುಮಾರು 25,000 ಕೋಟಿ. ಅಂದ್ರೆ ನಾವು ಪ್ರತಿದಿನ ಬಳಸುವ ಒಂದು ಆಯಿಲ್ ಬಾಟಲ್ ಹಿಂದೆ ದೊಡ್ಡ ಸಾಮ್ರಾಜ್ಯವೇ ಇದೆ. ಅಂದ ಹಾಗೆ ಫಾರ್ಚೂನ್ ಯಶಸ್ವಿಯಾಗಿದ್ದು ಕೇವಲ ಎಣ್ಣೆ ಮಾರಾಟದಿಂದ ಅಲ್ಲ. ಒಂದು ಕಾಲದಲ್ಲಿ ಎಡಿಬಲ್ ಆಯಿಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಜನರು ಲೂಸ್ ಆಯಿಲ್ ಮೇಲೆ ನಂಬಿಕೆ ಇಟ್ಟು ಎಣ್ಣೆಯನ್ನ ಖರೀದಿ ಮಾಡ್ತಾ ಇದ್ರು. ಆಗ ಕಂಪನಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ತು. ಎಣ್ಣೆಯನ್ನ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ, ಆದರೆ ಸ್ವಚ್ಛ, ಗುಣಮಟ್ಟ ಮತ್ತು ವಿಶ್ವಾಸಾರ್ಹ ಬ್ರಾಂಡೆಡ್ ಆಯಿಲ್ ಅನ್ನ ಪ್ರತಿಯೊಂದು ಮನೆಗೆ ತಲುಪಿಸಿದ್ರೆ ಅದೇ ಬ್ರಾಂಡ್ ಆಗುತ್ತೆ ಅಂತ. ಇಲ್ಲಿಂದಲೇ ಫಾರ್ಚೂನ್ ಗೇಮ್ ಶುರುವಾಯಿತು. ಅವರು ಕೇವಲ ಒಂದೇ ರೀತಿಯ ಆಯಿಲ್ ಅನ್ನ ಮಾರಾಟ ಮಾಡಲಿಲ್ಲ. ಸನ್ಫ್ಲವರ್, ಗ್ರೌಂಡ್ ನೆಟ್ ಆಯಿಲ್, ಮಸ್ಟರ್ಡ್ ಆಯಿಲ್, ಸೋಯಾಬೀನ್ ಆಯಿಲ್ ಹೀಗೆ ತಮ್ಮ ಬ್ರ್ಯಾಂಡ್ ಅನ್ನ ವಿಸ್ತರಿಸಿದರು. ಅಂದ್ರೆ ಒಂದೇ ಬ್ರ್ಯಾಂಡ್ ಮೂಲಕ ಸಾವಿರಾರು ಅಡುಗೆ ಮನೆಗಳಿಗೆ ಎಂಟ್ರಿ ಕೊಟ್ಟರು. ಆದರೆ ಈ ಯಶಸ್ಸು ಸುಲಭವಾಗಿರಲಿಲ್ಲ. ಫಾರ್ಚೂನ್ಗೆ ದೊಡ್ಡ ಸವಾಲು ಏನಂದ್ರೆ ಎಣ್ಣೆಯ ಬೆಲೆ ಹೆಚ್ಚಾದ್ರೆ ಗ್ರಾಹಕರ ಮೇಲೆ ಪರಿಣಾಮ, ಎಣ್ಣೆಯ ಬೆಲೆ ಕಡಿಮೆಯಾದ್ರೆ ಕಂಪನಿಯ ಮಾರ್ಜಿನ್ ಕಡಿಮೆ ಆಗ್ತಾ ಇತ್ತು. ಇದರ ಜೊತೆಗೆ ಲೋಕಲ್ ಬ್ರ್ಯಾಂಡ್ಸ್, ರೀಜನಲ್ ಬ್ರ್ಯಾಂಡ್ಸ್, ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಇವುಗಳ ಪೈಪೋಟಿ. ಆದರೆ AWL ಕೇವಲ ಆಯಿಲ್ ಬಿಸ್ನೆಸ್ ಮೇಲೆಯೇ ನಿಂತಿರಲಿಲ್ಲ, ಫುಡ್ ಕ್ಯಾಟಗರಿಗೆ ಎಂಟ್ರಿ ಕೊಟ್ಟು. ಇವತ್ತು ಫಾರ್ಚೂನ್ ಹೆಸರಲ್ಲಿ ಆಟಾ, ರೈಸ್, ಬೇಸನ್ ಹೀಗೆ ಅನೇಕ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ. ಅಂದ್ರೆ ಒಂದು ಕುಕಿಂಗ್ ಆಯಿಲ್ ಬ್ರ್ಯಾಂಡ್ ಅನ್ನ ಕಂಪ್ಲೀಟ್ ಕಿಚನ್ ಬ್ರ್ಯಾಂಡ್ ಆಗಿ ಪರಿವರ್ತಿಸಿದೆ. ಇದೇ ಅವರ ಬಿಗ್ಗೆಸ್ಟ್ ಗ್ರೋತ್ ಮೂವ್ ಆಗಿದೆ. ಇಲ್ಲಿ ನಾವು ಕಲಿಯಬೇಕಾದದ್ದು ಒಂದೇ: ಸರಕು ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಸಾಕಾಗೋದಿಲ್ಲ. ಆ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ವ್ಯಾಲ್ಯೂ ನಿರ್ಮಿಸಿದ್ರೆ ಅದೇ ನಂತರ ಬ್ರ್ಯಾಂಡ್ ಅನ್ನ ಹಲವು ಪ್ರಾಡಕ್ಟ್ಗಳಿಗೆ ವಿಸ್ತಾರ ಮಾಡಬಹುದು. ಫಾರ್ಚೂನ್ ನಮಗೆ ಕಲಿಸುವ ಪಾಠ ಇಷ್ಟೇ: ಆರಂಭದಲ್ಲಿ ಕಾಮನ್ ಅಡುಗೆ ವಸ್ತುವಿಂದ ಗ್ರಾಹಕರ ಮನೆಗೆ ಎಂಟ್ರಿ ಕೊಡಿ. ನಂತರ ಅದೇ ಟ್ರಸ್ಟ್ ಮೂಲಕ ಇಡೀ ಅಡುಗೆ ಮನೆಯನ್ನ ನಿಮ್ಮ ಬ್ರ್ಯಾಂಡ್ ಮಯ ಮಾಡಿ. ಆಗ ಒಂದು ಸಾಮಾನ್ಯ ಆಯಿಲ್ ಬಾಟಲ್ ಹಿಂದೆಯೂ ಕೂಡ ಸಾವಿರಾರು ಕೋಟಿಗಳ ಕಂಪನಿಯನ್ನ ನಿರ್ಮಿಸಬಹುದು. ಫಾರ್ಚೂನ್ ಕೇವಲ ಅಡುಗೆ ಎಣ್ಣೆಯನ್ನ ಮಾರಲಿಲ್ಲ, ಅದು ಪ್ರತಿಯೊಂದು ಮನೆಯ ನಂಬಿಕೆಯನ್ನ ಗಳಿಸಿದೆ. ಅದಕ್ಕಾಗಿಯೇ ಇವತ್ತು ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಿದೆ. ಇದೇ ಬಿಸ್ನೆಸ್ನ ಸೂತ್ರ. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.